ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈರಿವತ್ ವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಮೇಷರಾಶಿಯವರ ಅಕ್ಟೋಬರ್ ತಿಂಗಳು ಮಂತ್ಲಿ ರೀಡಿಂಗ್ ನೋಡುವ. ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವ್ರ ಲೈಫಲ್ಲಿ ಏನೆಲ್ಲ ಬದಲಾವಣೆ ಆಗುವಂಥದ್ದಿದೆ, ಏನೆಲ್ಲ ಬರೋ ಅಂಥದ್ದಿದೆ ಅನ್ನೋವಂಥದ್ದು ನೋಡೋಣ. ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ಮಂತ್ಲಿ ರೀಡಿಂಗ್ ನೋಡುವ. ದೇವರ ಆಶೀರ್ವಾದ ಸಿಗ್ತದೆ ಮೇಷರಾಶಿಯವ್ರಿಗೆ ಅಂತ. ಮೇಷರಾಶಿಯವ್ರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ದೇವರು ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ, ಪರಶುರಾಮ ಅವರು ಬಂದಿದ್ದಾರೆ, ಶ್ರೀರಾಮಚಂದ್ರ ಬಂದಿದ್ದಾರೆ, ನಿತ್ಯಾನಂದ ಪ್ರಭುಗಳು ಬಂದಿದ್ದಾರೆ, ಮತ್ತು ವರುಣ ದೇವರು ಬಂದಿದ್ದಾರೆ. ಓಕೆ, ಪರಶುರಾಮ ಮತ್ತು ಶ್ರೀರಾಮಚಂದ್ರ ಮತ್ತು ನಿತ್ಯಾನಂದ ಪ್ರಭುಗಳು ಮತ್ತು ವರುಣ ದೇವರು ಬಂದಿದ್ದಾರೆ. ಇಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನು ಬರ್ತಾ ಇದೆ ಅಂತ ಅಂದರೆ, ಯಾರೆಲ್ಲ ಒಂದು ಟೀಚಿಂಗ್ ಹುದ್ದೆಯಲ್ಲಿ, ಯಾರೆಲ್ಲ ಒಂದು ಟೀಚರ್ ಕೆಲಸಕ್ಕಾಗಿ ಕಾಯ್ತಾ ಇದ್ದೀರಾ ಮತ್ತು ಟೀಚಿಂಗಲ್ಲಿ ಇದ್ದೀರಾ, ಇನ್ನೂ ಒಂದು ಉತ್ತಮ ರೀತಿಯಲ್ಲಿ ನಿಮ್ಮ ಟೀಚಿಂಗನ್ನು ಸರಿ ಮಾಡ್ಕೊಳ್ಳೋ ಅಂಥದ್ದು ಕೂಡ ಇದೆ. ಅದರಲ್ಲಿ ಒಂದು ಒಳ್ಳೆಯ ಸ್ಥಾನ ಪಡ್ಕೊಳ್ಳೋ ಅಂಥದ್ದು ಇದೆ. ಒಂದು ಯಾರೆಲ್ಲ ಒಂದು ಪೇಂಟಿಂಗ್ ಅಲ್ಲಿ ಕೆಲಸ ಮಾಡ್ತಿರೋ ಅಂಥವ್ರು ಇರ್ಬೋದು, ಅವರು ನಿಮ್ಮ ಒಂದು ಸ್ಕಿಲ್, ನಿಮ್ಮ ಐಡಿಯಾನ, ನಿಮ್ಮ ಒಂದು ಏನು ಹೇಳ್ತಾರೆ, ನಿಮ್ಮ ಬುದ್ಧಿವಂತಿಕೆನ ಅದರಲ್ಲಿ ತೋರಿಸಿ ಖಂಡಿತ ಒಂದು ಒಳ್ಳೆಯದಾಗುತ್ತೆ. ಒಂದು ನ್ಯಾಯದ ರೀತಿಯಲ್ಲಿ ಹೋಗುವಂಥ ವ್ಯಕ್ತಿಗಳಾಗಿರ್ತಾರೆ ಮೇಷರಾಶಿಯವರ ಅವರು ಅಕ್ಟೋಬರ್ ತಿಂಗಳಿನಲ್ಲಿ. ಮತ್ತು ಒಬ್ಬರು ವಾರಿಯರ್ ರೀತಿ ಕೂಡ ನೀವು ಅಕ್ಟೋಬರ್ ತಿಂಗಳಿನಲ್ಲಿ ಇರುವಂಥದ್ದು ಇದೆ. ಎಲ್ಲಿ ತಪ್ಪಾಗುತ್ತೆ, ಎಲ್ಲಿ ಸರಿ ಇದೆ, ಏನು ಸರಿ, ಯಾವುದು ಸರಿ, ಯಾವುದು ತಪ್ಪು, ಯಾರಿಗೆ ನ್ಯಾಯನ ಕೊಡಬೇಕು, ಯಾರಿಗೆ ಏನನ್ನು ಹೇಳಬೇಕು ಅನ್ನೋಂಥ ಒಂದು ವಾರಿಯರ್ ಸ್ಥಾನದಲ್ಲಿ ಕೂಡ ಮೇಷರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಇರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾಯಿದೆ. ಪರಶುರಾಮ ಅವರು ಯಾವುದೇ ರೀತಿ ಒಂದು ತಂದೆ ಮಾತಿಗೆ ತಪ್ಪದೇ ಇರೋಂಥ ವ್ಯಕ್ತಿ ಮಗ ಆಗಿದ್ದರು. ಅಂಥ ಒಂದು ಮಕ್ಕಳ ಸ್ಥಾನದಲ್ಲಿರ್ಬೋದು, ತಂದೆ ತಾಯಿಗಳ ಸ್ಥಾನದಲ್ಲಿ ಮೇಷರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಇರೋವಂಥದ್ದು ಕೂಡ ಇಲ್ಲಿ ಇದೆ. ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಮ್ಯಾರೇಜ್ ಬರೋವಂಥದ್ದು ಇದೆ. ಮತ್ತು ನೀವು ತುಂಬ ಸುಂದರವಾಗಿರೋವಂಥದ್ದು ಇದೆ. ಮತ್ತು ಸತ್ಯದ ದಾರಿನಲ್ಲೇ ನಡೆಯಿರಿ, ಸತ್ಯವನ್ನೇ ಹೇಳಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸುಳ್ಳನ್ನು ಹೇಳ್ಬೇಡಿ. ನೀವು ಸತ್ಯದ ದಾರಿನಲ್ಲಿ ನಡೆದರೆ ಮಾತ್ರ ಖಂಡಿತವಾಗ್ಲೂ ನೀವು ಅಕ್ಟೋಬರ್ ತಿಂಗಳಿನಲ್ಲಿ ಮೇಷರಾಶಿಯವರು ಆದಷ್ಟು ನೀವು ನಿಮ್ಮ ತನವನ್ನು, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಂಥ ತಿಂಗಳು ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಆಗಿರುತ್ತೆ. ಕೆಲವರು ಒಂದು ಪಾದಯಾತ್ರೆ ಹೋಗುವಂಥದ್ದು ಕೂಡ ಇಲ್ಲಿ ಇದೆ. ಒಂದು ದೇವಸ್ಥಾನಕ್ಕೆ ಇರ್ಬೋದು, ಅಥವಾ ಒಂದು ಶಾಂತತೆಗೋಸ್ಕರ ಕೂಡ ಕೆಲವರು ಒಂದು ಯಾತ್ರೆ ಹೋಗುವಂಥದ್ದು ಇದೆ. ದೇವರ ಮೇಲೆ ಒಂದು ಪ್ರೀತಿಯಾಗಿ ದೇವರ ಮೊರೆ ಹೋಗುವಂಥದ್ದು ಇದೆ. ದೇವರ ಧ್ಯಾನದಲ್ಲಿ ಮುಳುಗುವಂಥದ್ದು ಕೂಡ ಇಲ್ಲಿ ಇದೆ ಅಕ್ಟೋಬರ್ ತಿಂಗಳಿನಲ್ಲಿ ಮೇಷರಾಶಿಯವರು. ಮತ್ತು ನಿಮ್ಮ ಆಸೆ ಕನಸುಗಳೆಲ್ಲ ಫುಲ್ಫಿಲ್ ಆಗೋದ್ರಲ್ಲಿ ಇದೆ, ಹೊಸ ಪ್ರೀತಿ ಬರೋದ್ರಲ್ಲಿ ಇದೆ, ಮ್ಯಾರೇಜ್ ಬರೋದ್ರಲ್ಲಿ ಇದೆ. ಮತ್ತು ಕೆಲವರಿಗೆ ನೀರಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಿರೋ ಅಂಥವ್ರು, ಅಥವಾ ಮೀನು ಹಿಡಿಯೋ ಅಂಥವ್ರಾಗಿರ್ಬೋದು, ಸಮುದ್ರದ ತೀರದಲ್ಲಿ ಕೆಲಸ ಮಾಡೋ ಅಂಥವ್ರಾಗಿರ್ಬೋದು, ಅಂಥವ್ರಿಗೂ ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಒಳ್ಳೆಯ ಆದಾಯ ಆಗುವಂಥದ್ದು ಇದೆ, ಒಳ್ಳೆಯದಾಗುವಂಥದ್ದು ಇದೆ, ಚೆನ್ನಾಗಿದೆ. ಅಕ್ಟೋಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಒಂದು ಚೆನ್ನಾಗಿರೋವಂಥದ್ದು ಇದೆ, ಎಲ್ಲ ಒಳ್ಳೆಯದಾಗುವಂಥದ್ದು ಕೂಡ ಇಲ್ಲಿದೆ. ದೇವರ ಮೊರೆ ಹೋಗುವಂಥದ್ದು ಖಂಡಿತ ಜಾಸ್ತಿ ಇರೋವಂಥದ್ದು. ಓಕೆ, ಏನೆಲ್ಲ ಅಕ್ಟೋಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ನೋಡುವ. ನೋಡಿ, ಆಗಲೇ ಹೇಳ್ದಂಗೆ ಒಂದು ಗುರುವಿನ ಸ್ಥಾನದಲ್ಲಿ ಕೂಡ ಇರ್ತೀರ, ಮತ್ತು ತಂದೆ ಸ್ಥಾನದಲ್ಲಿ ಕೂಡ ಇರ್ತೀರ ನೀವು ಮೇಷರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ. ಖಂಡಿತ ಅದು ಎಷ್ಟೇ ಕಷ್ಟಕರವಾದ ಪರಿಸ್ಥಿತಿ ಇದ್ದರೂ ಕೂಡ ಒಂದು ಸತ್ಯದ ದಾರಿನಲ್ಲಿ ನಡೆಯೋ ಅಂಥದ್ದು ಇದೆ.
ಓಕೆ, ಕಾರ್ಡನ್ನೆಲ್ಲ ಇಟ್ಟು ನಾನು ನಿಮಗೆ ಆ ನಂತರ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಓಕೆ, ಸಾರಿ, ಕಾರ್ಡ್ ಜೋಡಿಸೋದಕ್ಕೆ ಸ್ವಲ್ಪ ತಡ ಆಯಿತು. ತುಂಬ ಕಾರ್ಡ್ ಬಂದಿದೆ ಅದರಿಂದ. ಓಕೆ, ಮೇಷರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಗಾಡಿ ತೊಗೊಳ್ಳೋವಂಥದ್ದು ಇದೆ. ಗಾಡಿ ತೊಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಿರೋ ಅಂಥವ್ರು ಅಕ್ಟೋಬರ್ ತಿಂಗಳಿನಲ್ಲಿ ಆದಷ್ಟು ತೊಗೊಳ್ಳೋವಂಥದ್ದು ಕೂಡ ಇದೆ. ಒಂದು ತಂದೆ ಸ್ಥಾನದಲ್ಲಿ ಇರೋ ರೀತಿ, ತಪ್ಪು ಯಾವುದು ಸರಿ ಯಾವುದು, ಯಾರಿಗೆ ನ್ಯಾಯನ ದೊರಕಿಸ್ಬೇಕು, ಅಥವಾ ನಿಮ್ಮ ಅನಿವಾರ್ಯತೆ ಯಾರಿಗಿದೆ, ನಿಮ್ಮ ಮಾತಿನ ಅನಿವಾರ್ಯತೆ ಯಾರಿಗಿದೆ, ಯಾರಿಗೆ ನೋವಾಗಿದೆ ಅಂಥವ್ರಿಗೆ ಒಂದು ಸಾಂತ್ವನ ಹೇಳೋ ಅಂಥದ್ದು ಇರ್ಬೋದು. ಮತ್ತು ಹಣಕಾಸಿನ ವಿಚಾರದಲ್ಲಿ ನಾನು ಎಲ್ಲಿ ದಾರಿ ತಪ್ತಾ ಇದ್ದೀನಿ, ಎಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಬ್ಯಾಲೆನ್ಸ್ ಎನರ್ಜಿನಲ್ಲಿ ಇರೋವಂಥದ್ದು ಕೂಡ ಇದೆ. ತುಂಬ ಸೀಕ್ರೆಟ್ಗಳು ಕೂಡ ಇದೆ. ಆ ಸೀಕ್ರೆಟ್ಗಳೆಲ್ಲ ಗೊತ್ತಾಗೋವಂಥದ್ದು ಕೂಡ ನಿಮಗೆ ಅಕ್ಟೋಬರ್ ತಿಂಗಳಿನಲ್ಲಿ ಗೊತ್ತಾಗೋವಂಥದ್ದು ಕೂಡ ಇದೆ. ಮತ್ತು ಯಾರೆಲ್ಲ ಎಜುಕೇಷನ್ ಮಾಡ್ತಾ ಇದ್ದೀರಾ ಮೇಷರಾಶಿಯವರು, ಅವರು ಕೂಡ ನಿಮ್ಮ ಎಜುಕೇಷನ್ ಕಡೆ ಗಮನನ ಕೊಡಿ. ಎಜುಕೇಷನ್ ಕಡೆ ಗಮನ ಕೊಟ್ಟಿದ್ದೆ ಆದರೆ ಖಂಡಿತ ನೀವು ಉತ್ತಮರಾಗ್ತೀರಾ. ಅಕ್ಟೋಬರ್ ತಿಂಗಳಿನಲ್ಲಿ ಒಳ್ಳೆಯದಾಗುತ್ತೆ. ಮತ್ತು ಯಾರೆಲ್ಲ ಎಕ್ಸಾಮ್ ಮಾಡ್ತಾ ಇದ್ದೀರಾ ಅವ್ರಿಗೂ ಒಂದು ಒಳ್ಳೆ ರಿಸಲ್ಟ್ ಬರೋವಂಥದ್ದು ಇದೆ. ನಿಮ್ಮ ಲೈಫಲ್ಲಿ ಸಡನ್ನಾಗಿ ಒಂದು ಚೇಂಜಸ್ ಬರೋವಂಥದ್ದು ಇದೆ. ತುಂಬ ಬರ್ಡನಲ್ಲಿ ಕೂಡ ನೀವು ಇರ್ತೀರ, ತುಂಬ ಯೋಚನೆ ಮಾಡ್ತೀರಾ, ತುಂಬ ಸ್ಯಾಕ್ರಿಫೈಸ್ ಕೂಡ ಮಾಡ್ತಾ ಇದ್ದೀರಾ. ಈ ಸ್ಯಾಕ್ರಿಫೈಸ್ ಮಾಡಿರೋದ್ರಿಂದ ಕೂಡ ತುಂಬ ನಿಮಗೆ ಬೇಜಾರಾಗಿ ಈ ಬರ್ಡನಿಂದ ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕು, ಇದು ಯಾವುದು ನನಗೆ ಬೇಡ, ನಾನು ಒಂಟಿ ಆಗೋದೆ ಅಂತ ಕೂಡ ಒಂದು ಫೀಲ್ ಮಾಡೋವಂಥದ್ದು ಇದೆ. ಕೆಲವರಿಗೆ ಇಲ್ಲಿ ಹೇಳ್ಬೇಕು ಇಲ್ಲಿ ಬೇಡೋ ಗೊತ್ತಿಲ್ಲ, ಆದರೆ ಇಲ್ಲಿ ಏನು ಬರ್ತಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವರು ನಿಮಗೆ ಹತ್ರ ಇರೋವಂಥ ವ್ಯಕ್ತಿಗಳ ಒಂದು ಸಾವಿನ ಸುದ್ದಿ ಕೂಡ ಕೇಳೋವಂಥದ್ದು ಇದೆ. ಮತ್ತು ನೀವು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ ಅದಕ್ಕೆ ಒಂದು ನ್ಯಾಯ ಸಿಗುವಂಥದ್ದು ಇದೆ, ಅದಕ್ಕೊಂದು ಜಡ್ಮೆಂಟ್ ಸಿಗುವಂಥದ್ದು ಇದೆ. ಏನೇ ಆದರೂ ಕೂಡ ನಂದು ಅನ್ನೋದನ್ನು ನಾನು ಬಿಟ್ಕೊಡ್ಬಾರ್ದು ಅಂತ ಕೂಡ ಒಂದು ಯೋಚನೆ ಮಾಡ್ತೀರಾ. ಮತ್ತು ಈ ಆಸ್ತಿ ವಿಚಾರವಾಗಿ ಏನೆಲ್ಲ ಕೋರ್ಟಲ್ಲಿ ನಡೀತಾ ಇತ್ತು, ಆಸ್ತಿ ವಿಚಾರವಾಗಿ ಏನೆಲ್ಲ ಯೋಚನೆ ಮಾಡ್ತಾ ಇದ್ರಿ, ಸಿಗುತ್ತಾ ಸಿಗಲ್ವಾ ಅಂತ, ಆಸ್ತಿಗಳು ಕೂಡ, ಹಣಕಾಸಿನ ಸಮಸ್ಯೆ ಕೂಡ, ಆಸ್ತಿ ಕೂಡ, ನಿಮ್ಮ ಪಿತ್ರಾರ್ಜಿತ ಆಸ್ತಿ ಕೂಡ ನಿಮಗೆ ಸಿಗುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮನೆಗೆ ಬರುವಂಥದ್ದು ಇದೆ. ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡೋದಕ್ಕೆ ಹೋಗುವಂಥದ್ದು ಇದೆ. ಫೈನಾನ್ಷಿಯಲಿ ಸ್ವಲ್ಪ ಯೋಚನೆ, ಮತ್ತು ಫೈನಾನ್ಷಿಯಲಿ ಲಾಸ್ ಆಗಿ ಯೋಚನೆ ಮಾಡೋವಂಥದ್ದು ಇದೆ. ಮತ್ತು ಮನೆ ತೊಗೊಳ್ಳೋವಂಥದ್ದು ಇದೆ. ಒಂದು ಎಂಗೇಜ್ಮೆಂಟ್ ಆಗುವಂಥದ್ದು ಇದೆ. ಮದುವೆ ಆಗುವಂಥದ್ದು ಕೂಡ ಇದೆ. ಎಲ್ಲನೂ ಚೆನ್ನಾಗಿದೆ. ಆದರೆ ಏನಂದರೆ ಸಡನ್ನಾಗಿ ನಿಮ್ಮ ಲೈಫಲ್ಲಿ ಚೇಂಜ್ ಆಗುವಂಥದ್ದು ಕೂಡ ಇದೆ. ಅದೇ ರೀತಿ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಅವರಿಲ್ಲ ಅನ್ನೋವಂಥ ಒಂದು ಸುದ್ದಿ ನೀವು ಕೇಳೋವಂಥದ್ದು. ಆ ಬೇಜಾರಿಂದ ನನಗಿದೇನು ಬೇಡ, ನಾನು ಎಲ್ಲದನ್ನು ಬಿಟ್ಟು ಹೊರಗೋಗೋಣ ಅಂತ ಕೂಡ ಯೋಚನೆ ಮಾಡೋವಂಥದ್ದು ಈ ಅಕ್ಟೋಬರ್ ತಿಂಗಳಿನಲ್ಲಿ ಖಂಡಿತವಾಗ್ಲೂ ಇದೆ. ಆದರೆ ಸ್ವಲ್ಪ ಹಣಕಾಸಿನವಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರೆ ಖಂಡಿತ ನಾನು ಎಲ್ಲಿ ಏನು ಖರ್ಚು ಮಾಡ್ತಾಯಿದ್ದೀನಿ, ಎಷ್ಟು ಮಾಡ್ತಾಯಿದ್ದೀನಿ ಅನ್ನೋ ಒಂದು ಲೆಕ್ಕನ ಬರೆದಿಡೋದ್ರಿಂದ ಖಂಡಿತ ನಿಮಗೆ ಫೈನಾನ್ಷಿಯಲಿ ಲಾಸ್ ಅನ್ನೋದು ಆಗೋದಿಲ್ಲ, ಗೊತ್ತಾಗುತ್ತೆ ಅನ್ನೋ ಅಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ಮೀಟ್ ಮಾಡೋಕ್ಕೆ ಬರ್ಬೋದು. ಅದರಿಂದ ಕೂಡ ನಿಮ್ಮ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ನೀವು ಖುಷಿಯಾಗಿರೋವಂಥದ್ದು ಇದೆ. ನೀವು ಅವರನ್ನು ಮೀಟ್ ಮಾಡೋಕ್ಕೆ ಹೋದಾಗ ಕೂಡ ನಿಮಗೆ ಖುಷಿಯಾಗುವಂಥದ್ದು ಕೂಡ ಇಲ್ಲಿ ಇದೆ. ತುಂಬ ಸೀಕ್ರೆಟ್ಗಳು ಗೊತ್ತಾಗೋವಂಥದ್ದು ಕೂಡ ಇಲ್ಲಿ ಇದೆ. ನೀವು ಕೂಡ ತುಂಬ ಸೀಕ್ರೆಟನ್ನು ಮಾಡಿರೋವಂಥ ವ್ಯಕ್ತಿಗಳು ಕೂಡ ಆಗಿರ್ಬೋದು, ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ನೀವು ಸೀಕ್ರೆಟ್ಗಳನ್ನು ಮಾಡ್ತೀರಾ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ನಂಬಿಕೆನ ಇಡಿ, ಖಂಡಿತ ಅಕ್ಟೋಬರ್ ತಿಂಗಳಿನಲ್ಲಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅದೆಲ್ಲ ಖಂಡಿತ ಆಗುತ್ತೆ. ಒಂದು ನಂಬಿಕೆನ ಇಡಿ.
ನಂಬಿಕೆ ಇಟ್ಟು ತಾಳ್ಮೆಯಿಂದ ಏನು ಯಾರು ಏನೇ ಮಾತಾಡಿದ್ರೂ ಕೂಡ ಅದ್ರ ಕಡೆ ಗಮನ ಅನ್ನೋದನ್ನು ಕೊಡಬೇಡಿ. ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಕೆಲಸದ ಬಗ್ಗೆ ಮಾತ್ರ ನೀವು ಗಮನನ ಕೊಡಿ ಅನ್ನೋವಂಥದ್ದು ಇದೆ. ಮತ್ತು ಧ್ಯಾನನ ಮಾಡಿ. ಧ್ಯಾನ ಮಾಡೋದ್ರಿಂದ ಖಂಡಿತ ನಿಮ್ಮ ಕೆಲವೊಂದು ಕನ್ಫ್ಯೂಷನ್ ಏನಿದೆ, ನಿಮ್ಮ ಏನು ನಿಮಗೆ ನೋವಾಗಿ ನನಗೆ ಇದು ಯಾವುದು ಬೇಡ, ನಾನು ಎಲ್ಲದರಿಂದ ದೂರ ಹೋಗಬೇಕು, ನಾನು ಒಂಟಿ ಅದೇ ಅಂತ ಅಂದ್ಕೊತೀರ, ಅದೆಲ್ಲ ಪ್ರಶ್ನೆಗಳು ನಿಮಗೆ ಒಂದು ಉತ್ತರ ಸಿಗುವಂಥದ್ದು ಇದೆ. ಮತ್ತು ನೀವು ಕೆಲವರು ಆಗಲೇ ಹೇಳ್ದಂಗೆ ನಿಮ್ಮ ಒಂದು ಟೀಚಿಂಗಲ್ಲಿ ಇರ್ಬೋದು, ಅಥವಾ ಯಾರೆಲ್ಲ ಆರ್ಟ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂಥವ್ರು ಇರ್ಬೋದು, ನಿಮ್ಮ ಕ್ರಿಯೇಟಿವಿಟಿ ಕಡೆ ನೀವು ಗಮನ ಕೊಟ್ಟು ನಿಮ್ಮತನದಲ್ಲಿ ನೀವು ನಿಮ್ಮ ಐಡಿಯಾದಲ್ಲಿ ನೀವು ಆ ಕೆಲಸನ ಮಾಡಿದ್ದೇ ಆದರೆ ಖಂಡಿತ ನೀವು ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ತಾಳ್ಮೆಯಿಂದ ಸೈಲೆನ್ಸು ತುಂಬಾ ಇಂಪಾರ್ಟೆಂಟು ಅನ್ನೋವಂಥದ್ದು ಕೂಡ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಖಂಡಿತ ನೀವು ಏನು ಶೇರ್ ಮಾಡ್ತೀರಾ ಅದು ನಿಮಗೆ ಡಬಲ್ ಆಗಿ ಬರುತ್ತೆ. ನೀವು 10 ರೂಪಾಯಿ ಒಬ್ಬರಿಗೆ ಕೊಟ್ರಿ ಅಂತ ಅಂದರೆ ಅದು ನಿಮಗೆ ದುಪ್ಪಟ್ಟಾಗಿ ನಿಮಗೆ ಸಿಗೋವಂಥದ್ದು ಕೂಡ ಇಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಸಿಗುವಂಥದ್ದು ಇಲ್ಲಿ ಇದೆ. ನಿಮ್ಮನ್ನು ನೀವು ತಿಳ್ಕೊಳ್ಳಿ. ನಿಮ್ಮನ್ನು ನೀವು ತಿಳ್ಕೊಂಡು ನಿಮ್ಮ ಬಗ್ಗೆ ನೀವು ಕಾಳಜಿನ ಕೊಟ್ಟು ಒಂದು ಸೆಲ್ಫ್ ಲವ್ವನ್ನು ಮಾಡಿ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಸೆಲ್ಫ್ ಲವ್ ಕಡೆ ಗಮನನ ಕೊಡಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಬರ್ತಾ ಇದೆ. ಆಗಲೇ ಹೇಳಿದಾಗೆ ನಿಮ್ಮ ಆಸೆ ಕನಸುಗಳ ಬಗ್ಗೆ ಗಮನನ ಕೊಡಿ. ನಿಮಗೆ ಮಕರ ರಾಶಿಯವರು ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅಕ್ಟೋಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಮಕರ ರಾಶಿಯವರು ಕೂಡ ಇಂಪಾರ್ಟೆಂಟ್ ಅನ್ನೋ ಅಂಥ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಈ ಏನು ಪರಿಸ್ಥಿತಿ ಇದೆ ಅದು ಇಂಪ್ರೂವ್ ಆಗುತ್ತೆ. ಈ ಪರಿಸ್ಥಿತಿನ ನೀವು ಇಷ್ಟಪಡಿ, ದ್ವೇಷ ಮಾಡಬೇಡಿ. ಏನು ಪರಿಸ್ಥಿತಿ ಅದು ನಿಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡೋವಂಥ ಪರಿಸ್ಥಿತಿ ಇದೆ. ಆದರೆ ಅದು ಖಂಡಿತ ಮುಂದೆ ಬರುವಂಥ ದಿನಗಳಲ್ಲಿ ಬದಲಾವಣೆ ಅನ್ನೋದು ಆಗುತ್ತೆ. ಏನು ಪರ್ಸ್ನಲ್ ಇಶ್ಯೂಸ್ ಏನಿದೆ ಅದೆಲ್ಲದಕ್ಕೂ ಒಂದು ಕೊನೆ ಅನ್ನೋದು ಇದೆ. ಖಂಡಿತ ಆ ಕೊನೆ ಅನ್ನೋದು ಹತ್ತಿರದಲ್ಲೇ ಇದೆ. ನಿಮ್ಮ ಆಸೆ ಕನಸುಗಳ ಬಗ್ಗೆ ಗಮನ ಕೊಟ್ಟು ಅದನ್ನು ನೆರವೇರಿಸ್ಕೊಳ್ಳೋದ್ರ ಬಗ್ಗೆ ಮಾತ್ರ ನೀವು ಗಮನನ ಕೊಡಿ. ಅದ್ರ ಬಗ್ಗೆ ಮಾತ್ರ ಯೋಚನೆನ ಮಾಡಿ. ಖಂಡಿತ ಬರೋ ದಿನಗಳಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅನ್ನೋಂಥ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ನೋಡಿ, ಆಗಲೇ ಹೇಳಿದಾಗೆ ಸಡನ್ನಾಗಿ ನೀವು ಏನನ್ನೂ ಯೋಚನೆ ಮಾಡೋದಿಲ್ಲ. ಇದೆಲ್ಲ ನನಗೆ ಬೇಡ, ಎಲ್ಲ ಅದರಿಂದ ನನಗೆ ಮೋಸ ಆಯಿತು ಅಂತ ನೀವು ಹೊರಗೆ ಹೋಗುವಂಥದ್ದು, ದೂರ ಹೋಗುವಂಥದ್ದು ಕೂಡ ನೀವು ಯೋಚನೆನ ಮಾಡ್ತೀರಾ. ಆದರೆ ಖಂಡಿತ ನೀವು ಆ ರೀತಿ ಯೋಚನೆನ ಮಾಡಬೇಡಿ. ನೀವು ಏನೇ ಮಾಡಿದ್ರೂ ಕೂಡ ನೀವು ಏನು ಒಳ್ಳೆಯದನ್ನು ಮಾಡಿದ್ದೀರಾ, ನಿಮ್ಮದು ಅನ್ನೋದು ಏನಿದೆ ಅದು ಖಂಡಿತ ನಿಮ್ಮ ಜೊತೆ ಬಂದೇ ಬರುತ್ತೆ. ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಅಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಖಂಡಿತವಾಗ್ಲೂ ಆ ರೀತಿ ಯೋಚನೆ ಮಾಡಬೇಡಿ. ನಿಮ್ಮ ಆಸೆ ಕನಸುಗಳ ಬಗ್ಗೆ ಗಮನನ ಕೊಡಿ. ಒಂದು ಪ್ರಾಸ್ಪರಿಟಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಪ್ರೀತಿ ಮಾಡಿ. ಈ ಸಿಚುವೇಶನ್ ಏನಿದೆ ಅದನ್ನು ಬಿಟ್ಟು ಮುಂದುವರಿರಿ. ಮುಂದೆ ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ ಬರುವಂಥದ್ದು ಕೂಡ, ಬರುವಂಥ ಪರಿಸ್ಥಿತಿ ಕೂಡ ಮುಂದೆ ಬರೋ ದಿನಗಳಲ್ಲಿ ಇದೆ ಅನ್ನೋಂಥ ಮೆಸೇಜ್ ಕೂಡ ಬರ್ತಾ ಇದೆ. ಬನ್ನಿ, ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಮೇಷರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಲವ್ ಲೈಫಲ್ಲಿ ಏನು ಅಪ್ಡೇಟ್ ಸಿಗುತ್ತೆ ಅಂತ ನೋಡೋಣ. ಓಕೆ, ಟ್ರೂ ಲವ್, ನಿಜವಾದ ಪ್ರೀತಿ ಸಿಗ್ತಾ ಇದೆ. ರಿಟ್ರೀಟ್ ಸಿಗ್ತಾ ಇದೆ. ಆಗಲೇ ಹೇಳಿದಾಗೆ ನಿಮ್ಮನ್ನು ನೀವು ಪ್ರೀತಿ ಮಾಡಿ. ನಿಮ್ಮ ಸೆಲ್ಫನ್ನು, ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಪ್ರೀತಿ ಮಾಡಿ. ನಿಮ್ಮನ್ನು ನೀವು ಕಟ್ಟಾಕೋಬೇಡಿ. ನಿಮ್ಮನ್ನು ನೀವು ರಿಲೀಸ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ನಿಜವಾದ ಪ್ರೀತಿ ಅನ್ನೋದು ಸಿಗುತ್ತೆ. ನಿಮ್ಮ ಪರ್ಸನ್ ಜೊತೆ ಒಂದು ಟ್ರಕ್ಕಿಂಗ್ ಕೂಡ ಹೋಗ್ತೀರಾ. ದೇಶ ಸುತ್ತುವಂಥದ್ದು ಕೂಡ ಆಗುತ್ತೆ. ಒಂದು ಏನು ಹೇಳ್ತಾರೆ, ಪ್ರವಾಸ ಕೂಡ ಹೋಗ್ತೀರಾ ನೀವು ಮತ್ತು ನಿಮ್ಮ ಪರ್ಸನ್. ಮತ್ತು ನೀವು ಆವಾಗಲೇ ಹೇಳ್ದಂಗೆ ಸೋಲ್ಮೇಟ್ ಎನರ್ಜಿ ಕೂಡ ಇದೆ ನಿಮ್ಮದು ಮತ್ತು ನಿಮ್ಮ ಪರ್ಸನ್ದು. ನಿಮ್ಮ ಮನಸ್ಸಿನ ಮಾತು ನಿಮ್ಮ ಪರ್ಸನ್ಗೆ ಅರ್ಥ ಆಗುತ್ತೆ. ನಿಮ್ಮ ಪರ್ಸನ್ ಮನಸ್ಸಿನ ಮಾತು ನಿಮಗೆ ಅರ್ಥ. ಆರ್ಟು ಕನ್ವರ್ಸೇಷನ್ ಇದೆ. ತುಂಬಾ ಚೆನ್ನಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಪ್ರೀತಿ ಜೀವನ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋ ಅಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಬನ್ನಿ, ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ನೋಡುವ.
ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಕೆಲವರಿಗೆ ಮುಂದಿನ ಬರುವಂಥ 5 ತಿಂಗಳಿನಲ್ಲಿ ನೀವು ಅಂದ್ಕೊಂಡಿರೋವಂಥದ್ದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೆಲ್ಪ್ಫುಲ್ ಪೀಪಲ್, ನಿಮ್ಗೆ ಯಾರಿಂದ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಅವರಿಂದ ಸಹಾಯನ ತಗೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವರಿಗೆ ಟೇಕ್ ಆ್ಯಕ್ಷನ್ ಅಂತ ಕೂಡ ಇಲ್ಲಿ ಏಂಜಲ್ಸು ಹೇಳ್ತಿರೋ ಅಂಥದ್ದು ಇದೆ. ಇಫ್ ಯು ಬಿಲೀವ್, ನೀವು ಖಂಡಿತ ನಂಬಿಕೆನ ನಂಬಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಪರ್ಫೆಕ್ಟ್ ಟೈಮಿಂಗ್, ಕೆಲವರಿಗೆ ಸರಿಯಾದ ಸಮಯ ಇದು ಅಂತ ಹೇಳ್ತಾ ಇದ್ದಾರೆ. ಆಸ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಕೆಲವು ಬೇಕಾದವ್ರ ಹತ್ರ ಸಹಾಯನ ತಗೊಳ್ಳಿ. ರೊಮ್ಯಾನ್ಸ್ ಬರ್ತಾ ಇದೆ ಅಕ್ಟೋಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ. ರೊಮ್ಯಾನ್ಸ್ ಬರ್ತಾ ಇದೆ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಸಾಯಿಬಾಬಾ ಅವರ ಆಶೀರ್ವಾದ ಸಿಗ್ತಾ ಇದೆ. ನಿನ್ನ ಜೀವನದ ಗುರಿಯ ಕಡೆ ಗಮನ ಹರಿಸು, ಅದನ್ನು ಬಿಟ್ಟು ಬೇರೆ ಯಾವುದರ ಯೋಚನೆಯೂ ಸಹ ನಿನಗೆ ಬೇಡ. ಅದೆಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ನಿನ್ನನ್ನು ನೀನು ತಿಳಿದುಕೋ, ನಂತರ ಬೇರೆಯವರು ಸಹ ತಿಳಿದುಕೊಳ್ಳುತ್ತಾರೆ. ಆಗಲೇ ಹೇಳ್ದಂಗೆ ಬೇರೆದನ್ನೆಲ್ಲ ಬಿಟ್ಟು ನಿಮ್ಮ ಆಸೆ ಕನಸುಗಳ ಕಡೆ ಗಮನ ಕೊಡಿ. ಖಂಡಿತ ನೀವೇನು ಅನ್ನೋದನ್ನು ತಿಳ್ಕೊಂಡು ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮನ್ನು ನೀವು ಗೌರವಿಸಿ ಅನ್ನೋವಂಥ ಒಂದು ಮೆಸೇಜಲ್ಲಿ ಸಾಯಿಬಾಬಾ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಬಾಬಾ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಚಾನ್ಸ್ ಮಾಡೋದು ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಚಾನ್ಸ್ ಏನಾಗುತ್ತೆ ಅಂತ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರೋವಂಥದ್ದು ಇದೆ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸೋ ಅಂಥದ್ದು ಕೂಡ ಇದೆ. ಸಾರಿ, ಹೇಳಬೇಕು ಬಿಡು ಗೊತ್ತಿಲ್ಲ. ಆರ್ಕೇಂಜಲ್ಸ್ ಆಶೀರ್ವಾದ ಕೂಡ ನಿಮಗೆ ಇದೆ. ನಿಮ್ಮ ಕೆರಿಯರ್ ಗ್ರೋತ್ ಆಗೋವಂಥದ್ದು ಇದೆ. ಏಂಜಲ್ಸ್ ಆಶೀರ್ವಾದ ಇದೆ. ಕೆಲವರು ನಿಮ್ಮ ಆಸೆ ಕನಸುಗಳ ರೀತಿ ನೀವು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗುವಂಥದ್ದು ಇದೆ. ರೀಯೂನಿಯನ್ ಎನರ್ಜಿ ಕೂಡ ಎಲ್ಲಿ ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ. ನಿಮ್ಮ ಜೀವನದ ಕೀಲಿ ಕೈ ನಿಮ್ಮ ಹತ್ರನೇ ಇದೆ, ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಸ್ಟಾರ್ ಸೀಡ್ ಕೂಡ ಇದ್ದೀರಾ, ಸ್ಟಾರ್ ಆಗೋವಂಥದ್ದು ಕೂಡ ಇಲ್ಲಿ ಇದೆ. ಪಾಪು ಬರ್ತಾ ಇದೆ. ಸೋಲ್ಮೇಟ್ ಎನರ್ಜಿ ಇದೆ. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋ ಅಂಥವ್ರಿಗೆ ಖಂಡಿತ ರೀಯೂನಿಯನ್ ಆಗುವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಕೆರಿಯರ್ ಗ್ರೋತ್ ಆಗುವಂಥದ್ದು ಇದೆ. ನಿಮ್ಮ ವಿಶ್ ಫುಲ್ ಆಗುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿ ಒಂದು ಗುಡ್ ಫ್ಯಾಮಿಲಿ ಆಗುವಂಥದ್ದು ಇದೆ. ಯಾರೆಲ್ಲ ಸಪ್ರೇಟಾಗಿರೋ ಅಂಥವ್ರು ನೀವು ಖಂಡಿತ ಒಂದು ಕೂಡು ಕುಟುಂಬ ಆಗುವಂಥದ್ದು ಕೂಡ ಇಲ್ಲಿ ಇದೆ. ಮತ್ತು ಯಾರೆಲ್ಲ ಒಂದು ಹರಕೆಗಳನ್ನು ಕಟ್ಟಿದ್ದೀರಾ ದೇವರ ಹತ್ರ ಅಥವಾ ಒಂದು ಮರದ ಹತ್ರ, ಅದು ಕೂಡ ನಿಮಗೆ ನೆರವೇರುತ್ತೆ ಅಂತ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಮೇಷರಾಶಿಯವರಿಗೆ SRನ ನೋಡುವ ಹಾಗೆ ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆಲ್ಲ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ಒಂದೇ ಒಂದು ಪ್ರಶ್ನೆಗೆ ಮಾತ್ರ SRನ ಚೆಕ್ ಮಾಡುವ. ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಪೆಂಡಾಲಿಯಮ್ನ ನೋಡ್ತಾ ಇರಿ. ಖಂಡಿತ SRನ ನೋಡುವ. ಏಂಜಲ್ಸ್ ಪ್ಲೀಸ್ ಪೆಂಡಾಲಿಯಮ್ ನನ್ನ ವ್ಯೂವರ್ಸ್ಗೆ, ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಅವರ ಪ್ರಶ್ನೆಗೆ SRನ ಹೇಳಿ. ಡೆಫಿನೆಟ್ಲಿ, ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ರಿ ಅದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಕೂಡ ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು, ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ. ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.